ಮಳೆಯ ರೌದ್ರ ನರ್ತನಕ್ಕೆ ಧಾರವಾಡ ಸ್ತಬ್ಧ. ಬಿಆರ್ಟಿಎಸ್ ಅವ್ಯವಸ್ಥೆ, ಕೆರೆಯಂತಾದ ರಸ್ತೆಗಳು. ಮಳೆ ಬಂದರೆ ಸಾಕು, ವಾಹನ ಸವಾರರ ಪರದಾಟ. ಧಾರವಾಡದಲ್ಲಿ ಕಳೆದ 1 ಗಂಟೆಯಿಂದ ಸುರಿದ ಭಾರೀ ಮಳೆಯಿಂದಾಗಿ ನಗರ ಜೀವನವೇ ಅಸ್ತವ್ಯಸ್ತಗೊಂಡಿದೆ. ಬಿಆರ್ಟಿಎಸ್ ರಸ್ತೆಯಲ್ಲಿ ನೀರು ನುಗ್ಗಿ ಟ್ರಾಫಿಕ್ ಜಾಮ್ ಉಂಟಾಗಿದ್ದು, ವಾಹನ ಸವಾರರು ಮತ್ತು ಪಾದಚಾರಿಗಳು ತೊಂದರೆ ಅನುಭವಿಸುವಂತಾಗಿತ್ತು. ನಗರದಲ್ಲಿ ಯಾವೆಲ್ಲ ಪ್ರದೇಶ ಮಳೆಗೆ ತತ್ತರಿಸಿದೆ, ಯಾಕೆ ಪ್ರತಿಯೊಂದು ಮಳೆಯಲ್ಲೂ ಇದೇ ಅವಾಂತರ ಸೃಷ್ಟಿಯಾಗುತ್ತೆ? ನಮ್ಮ ವರದಿಯನ್ನೊಮ್ಮೆ ನೋಡಿ. ಧಾರವಾಡದಲ್ಲಿ ಮಳೆಯ ರೌದ್ರ ರೂಪ ಮತ್ತೊಮ್ಮೆ ಬಯಲಿಗೆ ಬಂದಿದೆ. ಕೇವಲ 1 ಗಂಟೆ ಸುರಿದ ಮಳೆಯೇ ರಸ್ತೆಗಳನ್ನ ಕೆರೆಯನ್ನಾಗಿ ಮಾರ್ಪಡಿಸಿತ್ತು. ದೈವಜ್ಞೆ ಕಲ್ಯಾಣ ಮಂಟಪದ ಬಳಿ ಬಿಆರ್ಟಿಎಸ್ ರಸ್ತೆಯಲ್ಲಿ ನೀರು ನುಗ್ಗಿ ಬೈಕ್ ಸವಾರರು, ಕಾರು ಚಾಲಕರು ಹಾಗೂ ಪಾದಚಾರಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿ ಕಾಣಿಸಿಕೊಂಡವು. ನೀರು ಹೋಗುವಂತೆ ಮಾಡುವ ಗಟಾರು ವ್ಯವಸ್ಥೆ ಸರಿಯಿಲ್ಲ. ಮಳೆ ಬಂದ್ರೆ ಸಾಕು, ಸಾರ್ವಜನಿಕರು ಪ್ರಾಣವನ್ನ ಕೈಯಲ್ಲಿ ಹಿಡಿದು ರಸ್ತೆಯನ್ನ ದಾಟುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯೋಜನೆಯ ದೋಷ, ಕಾಮಗಾರಿಯ ದೋಷ, ಬಲಿಯಾದವರು ಮಾತ್ರ ಜನರು. ಮಳೆ ಬಂದ್ರೆ ಕಹಿ ಅನುಭವಿಸುತ್ತಿರುವ ಧಾರವಾಡ ಜನತೆಗೆ ಸಾಕಪ್ಪ ಧಾರವಾಡದ ಜೀವನ ಎನ್ನುವಂತಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಯಾವಾಗ ಇದಕ್ಕೆಲ್ಲ ಕೊನೆ ಹಾಡ್ತಾರೆ ಅಧಿಕಾರಿಗಳು, ಕಾದು ನೋಡಬೇಕಾಗಿದೆ. ಶ್ರೀನಿಧಿ ನ್ಯೂಸ್, ಧಾರವಾಡ. ಇಂಥದ್ರಾಗ ಗಾಡಿ ಭಾಳ ಬರ್ತವೆ, ನಿಂತಿರ್ತಾವಲ್ಲ ಹಿಂದೆ. ಎಣ್ಣೆ ಬೀಳ್ತದೆ. ಸಮುದ್ರದ ಅಲೆ ಬರ್ತದೆ. ಅಯ್ಯೋ ಹೇಳಿದ್ರು ಗತ್ತಪತ್ತ ಅಂತೇಳಿ ಸರಿ ಕಟ್ಟ ಬರತ್ತ. ಅಲ್ಲಿ ಅರ್ಬಜ್ ಬಂದು ಅರ್ಬಜ್ ನೋಡ್ರಿ, ಅರ್ಬಜ್ ನಾನು ಹೇಳಿದೆ.